ಏನ್ರಿ ಈಗ ನೀವು ಒಬ್ಬರೇ ನಗ್ತಾ ಇದ್ದೀರಾ? ಸರ್ವಜ್ಞನ ಮಾತು ಕೇಳಿ ನೋಡು ಎಷ್ಟು ಚೆನ್ನಾಗಿ ಬರ್ದಿಯಾನೆ. ನಾನು ಓದ್ಬೇಕು ಅಂದ್ರೆ ಕನ್ನಡಕ ಹುಡುಕ್ತರ್ಬೇಕು, ನೀವೇ ಹೇಳ್ಬಿಡಿ. ಈ ವಯಸ್ಸಿನಲ್ಲೇ ನಾನು ಕನ್ನಡಕ ಇಲ್ಲಿ ಓದ್ತೀನಿ, ನಿನ್ ಕನ್ನಡಕ ಬೇಕಾ? ಸರಿ, ನಾನು ಓದಿ ಹೇಳ್ತೀನಿ. ಬೆಚ್ಚನ ಮನೆ ಇದ್ದು ವೆಚ್ಚಕ್ಕೆ ಹೊನ್ನಿದ್ದು ಇಚ್ಛೇನು ಅರಿತು ನಡೆಯುವ ಸತೀರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಏನಂದ? ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಈಗ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನು ಇಲ್ಲ, ಸರ್ವಜ್ಞ ಹೇಳಿದ ಮಾತನೆ. ಏನ್ ಹಾಗೆ ನೋಡ್ತಿದ್ಯಾ? ಏನ್ ಹಾಗೆ ನೋಡ್ತಿದ್ಯಾ? ನೋಡು, ನೀನ್ ಹೀಗೆ ನೋಡ್ತಿದ್ರೆ ನಾ ಕೂಕೊಂಡ್ಬಿಡ್ತೀನಿ. ಕೂಕ ಅಲ್ಲ ಕಣಜಯ, ನಿಮ್ಮಪ್ಪ ಮುದುಕ, ಅವನ ಎಂಥ ರಸಿಕ ಅಂತೀಯ. ಅವನ ಹೆಂಡತಿ ಹತ್ರ ಏನ್ ಹೇಳ್ತಾ ಇದ್ದ ಗೊತ್ತಾ? ಏನು? ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಹಣವಿರಲು, ಮುಚ್ಚು ಮರೆಯಲ್ಲಿ ಮುದ್ದಾಡು ಹೆಣ್ಣಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ. ಯಾಕೆ ಯಾಕೆ ನಿಮ್ಮಪ್ಪ ಯಾಕೆ ಮುತ್ತು ಹೊತ್ತು ಬಿಡ್ತಾ? ನಾನ್ ನೀರು ತಗೊಂಡ್ಬಿಡ್ತ. ಜಯ, ನೀರು ನೀರು. ಕೊನೆಯಲ್ಲಿ ನೀರು ಕುಡಿಸಿದಳು ಸರ್ವಜ್ಞ. ತಗೋ. ಸರ್ಸತ್ತಮ್ಮ, ಸರ್ಸತ್ತಮ್ಮ. ಅಮ್ಮ, ಪಕ್ಕದ ಮನೆ ಸುಭದ್ರಮ್ಮ ಕರೀತಾ ಇದ್ದಾರೆ. ಅದೇನೋ ನೋಡ್ಕೊಂಡ್ ಬರ್ತೀನಿ. ಸರ್ಸತ್ತಮ್ಮ ಬಂದೆ. ಏನು ಅಂದ್ರೆ ಗರುಡಾಚಾರ್ ಮನೆಯವ್ರ ಕಲ್ಯಾಣೋತ್ಸವ ಯಾವತ್ತು ಇಟ್ಕೊಂಡಿದ್ದಾರೆ? ಪುಸ್ತಕ ಹಿಡ್ಕೊಂಡ್ರೆ ಮುಗೀತು. ನಾನೇ ನಿನ್ ಹೇಳಿ ಬಾ. ಆಸೆ ನೋಡು ನೋಡು, ಇಳಿಬೇಕು ಅಂತ ಇಷ್ಟ ಇದ್ರೆ ಬಾ. ನಾನು ಮುಟ್ಟಿದ್ರೆ ನಿನ್ ಮೈ ಸೌದ್ ಹೋಗುತ್ತೆ ಅನ್ನೋ ಅಲ್ಲೇ ಇರು. ಅಮ್ಮ, ಈ ಮೂರ್ತಿ ನೋಡು. ಅಕ್ಕ ನನ್ನ ಮಗಿನಿಂದ ನೋಡ್ತಾ ಇದ್ದಾಳೆ, ನೀನ್ ನೋಡು. ಲಾ 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 ಲಾ. ಜಯ, ಜಯ, ಎಲ್ಲಿ? ದೇವರು ನಿಜವಾದ ಭಕ್ತನ ಯಾವತ್ತೂ ಕೈ ಬಿಡೋದಿಲ್ಲ. ಎಷ್ಟು ದಿವಸ ನಾನು ತೀರ್ಥಯಾತ್ರೆ ಮಾಡಿದ ಫಲ ಇವತ್ತು ಸಿಕ್ತು. ಈಗ ನಾನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀನ್ ಎಷ್ಟು ಬೇಕಾದ್ರೂ ಕಿರ್ಚ್ಕೋಬಹುದು. ಈಗ ಈ ಮನೇಲಿರೋದು ನಾವಿಬ್ರೇ, ನಾನು ನೀನು. ಬೆಚ್ಚನ ಮನೆಯಿರಲು, ವೆಚ್ಚಕ್ಕೆ ಹೊನ್ನಿರಲು, ಮುಚ್ಚು ಮರೆಯಲ್ಲಿ ಮುದ್ದಾಡೆ ಹೆಣ್ಣಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ. ಲೇ 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 ಲೇ.
ಅಮ್ಮ ಇದಕ್ಕೆ ನನ್ನ ತಿಪ್ಟೂರು ಕರ್ಕೊಂಡು ಹೋಗ್ಲಿಲ್ಲ. ಈಶ್ವರ, ಹೋಗಿ ಹೋಗಿ ನಿನ್ನ ಕೈ ಮುಗಿದ್ನಲ್ಲಪ್ಪ ನಾನು. ನೀನು ಮನ್ಮಥ ವೈರಿ ಅನ್ನೋದನ್ನೇ ಮರ್ತು ಬಿಟ್ನೆ. ಮೂರ್ತಿ, ಹೊಟ್ಟೆ ತುಂಬಾ ಹಸಿತಾ ಇದೆ, ಹಾ ಹಾ. ಬೇಗ ಒಲೆ ಹಚ್ಚು. ವೈಕುಂಠು ವೈಕುಂಠು ಓಹೋ, ಅಜ್ಜಿ ಅಜ್ಜಿ, ಅಜ್ಜಂಪುರದ ಅಜ್ಜಿ. ಯಾವಾಗ ಅಜ್ಜಿ ಬಂದೆ ಊರಿಂದ? ಇವತ್ ತಾಂಡಾಳ್ ಚತುರ್ಥಿ ಅಲ್ಲಿನೋ ಹಾ. ಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಹಾಗ ಇದೇನೋ ಇದು ನಿನ್ನ ಅವತಾರ. ಯಾವ್ದು? ಹಣೆ ಮೇಲೆ ಲಕ್ಷಣವಾಗಿ ಕೆಂಪು ನಾಮ ಬಿಳಿ ನಾಮ ಹಾಕೊಳ್ಳೋದು ಬಿಟ್ಬಿಟ್ಟು ಕೆನ್ನೆ ಮೇಲೆ ಕರಿ ನಾಮ ಹಾಕೊಂಡಿದ್ಯಲ್ಲ. ಕರಿನಾಮ? ಹ? ಅದಾ? ಹ್ಮ್. ಇಲ್ಲ ಬಾ. ಅಜ್ಜಿ, ನೋಡಿದ್ಯಾ, ನಿನ್ ಮೊಮ್ಮಗಳಿಗೆ ರಜಾ, ನಮಗ ಸಜಾ. ಇದು ನಮ್ಮ ರಾಜ್ಯ. ಯಾಕಜ್ಜಿ ನಗುತ್ತೀಯ? ನಿನ್ನ ಅವಸ್ಥೆ ನೋಡಿ 1925ರಲ್ಲಿ ನನ್ನ ಯಜಮಾನರು ಜಮಾಬಂದಿ ಮುಗಿಸ್ಕೊಂಡು ಮನೆಗ್ ಬಂದಾಗ ನಾನು ಹೀಗೆ ಅವರ ಕೋಪ, ನಿರಾಸೆ, ಫ್ಲಾಶ್ ಬ್ಯಾಕು. ಅಜಯ್, ಅಂದಾಗೆ ವೈಕುಂಠ ಎಲ್ಲಿ? ಸರಿ, ಆ ಪುರಂದ್ರದಾಸರಿಗೆ ಗೊತ್ತಾಗಿದೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಹಾಡು ಬರೆದಿದ್ದಾರೆ. ನೀನು ಬಂದು ನನ್ ಕೇಳ್ತಾ ಇದ್ದೀಯ. ನನ್ನೇ ತಮಾಷೆ ಮಾಡ್ತೀಯೇನು? ನಾನ್ ಕೇಳಿದ್ದು ನಮ್ಮ ಅಕ್ಕ ಹೆತ್ತ ವೈಕುಂಠನ್ನ. ಆಹಾ, ಮಹಾತಾಯಿ, ಆ ದೇವಿಕೆ ಶ್ರೀಕೃಷ್ಣನ ಹೆತ್ತಲು, ನಿಮ್ಮ ಅಕ್ಕ ಮಹಾತಾಯಿ ಆ ವೈಕುಂಠನ್ನೇ ಹೆತ್ತು ಬಿಟ್ಲು. ನಿನ್ನ ವೈಕುಂಠನು ಮಿಸಸ್ ವೈಕುಂಠನು ತಿಬ್ಟೂರು ಹೋಗಿದ್ದಾರೆ ಹನಿಮೂನ್ಗೆ. ಟಿಪ್ಟೂರ್ನಲ್ಲಿ ಅಂತ ಹನಿಮೂನು? ನಿನ್ನ ಹಾಗೆ ನಿನ್ನ ಮಗ ಮಡಿ ಜಾಸ್ತಿ, ಕಾಶ್ಮೀರಕ್ಕೆ ಹೋದ್ರೆ ಮೈಲಿಗೆ ಆಗುತ್ತೆ ಅಂತ ತೆಂಗಿನಕಾಯಿ ಊರು ಹೋಗಿದ್ದಾನೆ. ಏನು ಸೀದ್ ವಾಸನೆ? ನನ್ ಲೈಫು ಒಲೆ ಮೇಲಿಟ್ಟಿಂದಲ್ಲ ಬೆಂದು ಸೀರ್ ಹೋಗಿದೆ ಅಂತ ಕಾಣುತ್ತೆ. ಹಾಗೂ ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯಾ? ಹೇಳ್ತೀನಿ ನಡಿ. ಈ ರಾಜ್ಯಕ್ಕೆ ನೀನೇ ರಾಣಿ. ತಗೋ. ಹೋಗಿ ಮುಖ ತೊಳ್ಕೊಂಡ್ ಬಾ. ಬರೋ ಅಷ್ಟ್ರಲ್ಲಿ ಬಿಸಿ ಬಿಸಿಯಾಗಿ ವೆಜಿಟೇಬಲ್ ಸೂಪ್ ಮಾಡ್ಕೊಡ್ತೀನಿ. ಸೂಪು? ರಾಮ, ಸರ್ ನಮಸ್ಕಾರ. ಯಾರು? ಓ ಮೂರ್ತಿ, ಟೂರ್ ಎಲ್ಲ ಚೆನ್ನಾಗಾಯ್ತಾ? ಆಯ್ತು ಸರ್. ಈ ಸಲ ಸ್ವಲ್ಪ ಲಾಂಗ್ ಟೂರ್ ಹೋಗ್ತಾ ಇದ್ದೀನಿ. ಅದಕ್ಕೆ ಗಾಡಿ ನೋಡಿ ಸ್ವಲ್ಪ ಬ್ರೇಕ್ ಕಿಕ್ ಎಲ್ಲ ಚೆಕಪ್ ಮಾಡ್ಬಿಟ್ರೆ. ನಿನ್ ಗಾಡಿಲಿ ಏನ್ ಕಂಪ್ಲೇಂಟ್ ಇರುತ್ತೆ? ಆವಾಗ ಅವಾಗ ಚೆಕಪ್ ಮಾಡಿಸ್ತಾನೆ ಇರ್ತೀಯ. ಅದೇ ಕಪನಿಪತಿ ಬೇರೆ ಗಾಡಿಗಳಲ್ಲಿ ನಾನು ಆವಾಗ ಅವಾಗ ವಸೂಲ್ ಮಾಡ್ತಾನೆ ಇರ್ತೀನಿ. ನಿನ್ ಗಾಡಿಲಿ ಒಂದು ನಯಾ ಪೈಸಾ ಸಿಕ್ಕೋಲ್ಲಪ್ಪ ನನಗೆ. ಎಲ್ಲ ನಿಮ್ಮ ಆಶೀರ್ವಾದ. ಆಶೀರ್ವಾದ ಇರ್ಲಿ, ಗಾಡಿ ಚೆಕಪ್ ಮಾಡೋಣ ನಡಿ. ಅಜ್ಜಿ, ನೀರ್ಗಿರ್ಬೇಕಾದ್ರೆ ನನ್ ಕೂಗು, ನಾನ್ ತಂದ್ಕೊಡ್ತೀನಿ. ಆಗ್ಲೇಮ್ಮ. ನಾರಾಯಣ ಕೃಷ್ಣ ವಾಸುದೇವ. ಅಜ್ಜಿ, ಯಾಕೆ ಮಾಡ್ಕೊಂಡು ಇನ್ನ ಇಲ್ಲ ಇನ್ನು ನಿದ್ರೆ ಬರ್ಲಿಲ್ವ ನಿಂಗೆ? ಇಲ್ಲ ಇಲ್ಲ. ಏ ನಮ್ಮಿಬ್ರು ಬಾರ ಈ ಸರಪಣಿ ತಡೆಯುತ್ತೆ. ಸರಿ ಸರಿ, ನೀನ್ ವೈಕುಂಠದ ಭಾರನೇ ತಡೆಯುತ್ತ, ನಮ್ಮಿಬ್ಬರು ಭಾರ ತಡಿಲಾರದೆ ಇದು. ಅಜ್ಜಿ, ನಂಗೂ ನಮ್ ಭಾವ ಕೂಗೋ ಹಾಗೆ ನಿನ್ನ ಚಿಕ್ಕಮ್ಮ ಅಂತ ಕೂಗಬೇಕು ಅಂತ ಆಸೆ. ಯಾಕೆ? ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಿಮ್ಮ ಅಜ್ಜಿ ಅಂತ ಕೂಗೋದಕ್ಕೆ ಮನಸ್ಸಿಲ್ಲ. ಅದೇನು? ಸತ್ಯವಾಗಿ ಹೇಳ್ತಿದ್ದೀನಿ, ನಿನಗಿಂತ ನಮ್ ಭಾವನೆಗೆ ವಯಸ್ಸಾದ ಹಾಗೆ ಕಾಣಿಸುತ್ತೆ. ಯಾಕೆ? ಯಾರಿಗೇ ಆಗ್ಲಿ ಬುದ್ಧಿಗೆ ತಕ್ಕ ಹಾಗೆ ಮನಸ್ಸು, ಮನಸ್ಸಿಗೆ ತಕ್ಕ ಹಾಗೆ ವಯಸ್ಸು, ವಯಸ್ಸಿಗೆ ತಕ್ಕ ಹಾಗೆ ಸೊಗಸು. ಹಾಗಂದ್ರೇನು? ನಿನ್ನ ಮಗ ಇದ ವೈಕುಂಠ ಶುದ್ಧ ಹಳೇ ಕಂದಾಚಾರ. ಅವನು ಗೊತ್ತಿರೋದು ಮೂರೇ: ದೇವಸ್ಥಾನಕ್ಕೆ ಹೋಗೋದು, ಮಂಗಳಾರತಿ ಮಾಡೋದು, ಗಂಟೆ ಬಾರಿಸೋದು. ಫ್ರೆಶ್ ಐಡಿಯಾಸ್ ಇಲ್ಲ, ಫ್ರೆಶ್ ಥಾಟ್ಸ್ ಇಲ್ಲ. ಮನೇಲಿ ವಯಸ್ಸಿಗೆ ಬಂದ ಮಗಳೊಬ್ಳಿದ್ದಾಳೆ ಅನ್ನೋ ಜ್ಞಾನ ಕೂಡ ಇಲ್ಲ ಅವನಿಗೆ. ಅದೇ ನೀನ್ ನೋಡು, 1918ನೇ ಇಸ್ವಿಯವಳಾದ್ರೂ ಕಾಲಕ್ಕೆ ತಕ್ಕಾಗಿ ಹೊಂದ್ಕೊಂಡಿದ್ದೀಯ. ಮಾಡ್ರನ್ ಥಾಟ್ಸ್, ಮಾಡ್ರನ್ ಐಡಿಯಾಸ್ ಇದೆಲ್ಲ ಗೊತ್ತಿರೋದ್ರಲ್ಲೇ ನೀನಿಷ್ಟ ಅಂದವಾಗಿ ಕಾಣಿಸ್ತಾ ಇರೋದು. ಏನ್ ಸಮಾಚಾರ? ಏನಿಲ್ಲ, ನಿನ್ನಿಂದ ನನಗೊಂದು ದೊಡ್ಡ ಸಹಾಯ ಆಗ್ಬೇಕು. ನೀನ್ ನನ್ನ ಹೊಗಳದಾಗಲೇ ಅಂದ್ಕೊಂಡೆ ಯಾವ್ದಕ್ಕೋ ಪೀಠ್ಗೆ ಹಾಕ್ತಾ ಇದೀಯಾ ಅಂತ. ಪರವಾಗಿಲ್ಲ, ಹೇಳು ಹೇಳು. ನಮ್ಮ ಅಜ್ಜಿ ಜೀನಿಯಸ್, ಎಲ್ಲ ಗೊತ್ತು. ಅಜ್ಜಿ, ನನಗೆ ನಮ್ಮ ಜೈನ ನೋಡ್ತು ಅಂದ್ರೆ ಅಳು ಬರುತ್ತೆ. ಮನೇಲಿ ಪಂಜರದ ಗಿಣಿ ಹಾಗೆ ಇದ್ದು ತಲೆ ಚಿಟ್ಟಿಡ್ದು ಹೋಗ್ಬಿಟ್ಟಿದೆ ಅವಳಿಗೆ. ನಾನು ಮನೆಗೆ ಬಂತು ಅಂದ್ರೆ ನೋಡ್ತಾಳೆ, ನಿಟ್ಟುಸಿರು ಬಿಡ್ತಾಳೆ, ನೋಡ್ತಾಳೆ, ಕಣ್ಣೀರು ಹಾಕ್ತಾಳೆ. ಅಜ್ಜಿ, ನಿನ್ನ ಹತ್ರ ನನ್ನ ಬೇಡಿಕೆ ಇಷ್ಟೇ:
ನಿನ್ನ ಮಗನಿಗೂ ಸೊಸೆಗೂ ಏನಾದ್ರೂ ನೆವ ಹೇಳಿ ಜೈನ ಒಂದು 4 ದಿವಸ ಊರಿಗೆ ಕರ್ಕೊಂಡು ಹೋಗು. ಸ್ವಲ್ಪ ಗಾಳಿ ಬೆಳ್ಕೊಳ್ಳು ಮೈ ಮೇಲೆ ಬೀಳಿ. ಲೇ ನೀವಿಬ್ರು ಸರ್ಸ ಆಡೋದಕ್ಕೆ ನಾನ್ ಮಧ್ಯಸ್ಥಕ್ಕೆ ಬರ್ಬೇಕು. ಅದನ್ನ ಹುಡುಗ ಹುಡುಗಿ ಜೊತೆಲಿರೋದು ಮಾಡ್ರಂತ ಅಯ್ಯೋ, ನಿನ್ನ ಮನೆ- ನನ್ನೇನಂತ ತಿಳ್ಕೊಂಡಿದ್ದೀರಿ ನೀವು? ಅದ ವೈಕುಂಠ ಅಯ್ಯೋ ನನ್ನ ಆಂತರ್ಯನೇ ಅರ್ಥ ಮಾಡು.